ಆರಂಭಿಕ ಓವರ್ ಚಾಲ್ತಿಯಲ್ಲಿ ಈ ಬಾರಿ ಬೆರೆಸಿದ ಹೊಡೆತ ಕ್ಷೇತ್ರ ರಕ್ಷಕನ ಹಾಜರಿ ಆ ಭಾಗದಲ್ಲಿ ಕಾಡ್ತಾ ಇದೆ. ಯಾವುದೇ ತಪ್ಪನ್ನ ಮಾಡ್ತಾ ಇಲ್ಲ. ಕರುನಾಡ ಡ್ರೀಮ್ಸ್ ತಂಡ ಬಹಳಷ್ಟು ಸುಂದರತೆಯ ಸಂಘಟಿತ ಹೋರಾಟದ ನಡುವೆ ಕ್ಯಾಚ್ ಅನ್ನ ಪಡೆದ್ರು. ತಡೆಯದ ಒಡ್ಡುವ ಪ್ರಯತ್ನವನ್ನ ದಾಖಲಿಸಿದ್ರು. ಸಂಘಟಿತ ಹೋರಾಟವನ್ನು ನೀಡ್ತಾ ಇರುವಂತ ಕರುನಾಡ ಡ್ರೀಮ್ಸ್ ಎದುರಾಳಿ ತಂಡವನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಸಾಗ್ತಾ ಇದ್ರೆ ಓಟವನ್ನ ಗಳಿಸುವ ನಿಟ್ಟಿನಲ್ಲಿ ಸಾಗಬೇಕಾಗಿದೆ ತಂಡ. ಮುಂದಿನ ಪಂದ್ಯಾಟವಾಗಿ RWF ಹಾಗೂ KLS ಪವರ್ ಸ್ಟಾರ್ ತಂಡಗಳು ಸಿದ್ಧರಾಗಬೇಕು. ಎರಡು ತಂಡದ ನಾಯಕರು ವೇದಿಕೆ ಬಳಿ ಆಗಮಿಸಿಕೊಳ್ಳಬೇಕು. RWF ಹಾಗೂ KLS ಪವರ್ ಸ್ಟಾರ್ ತಂಡದ ಆಟಗಾರರು ದಯವಿಟ್ಟು ವೇದಿಕೆ ಬಳಿ ಆಗಮಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬಗ್ಗೌಟ್ ಕ್ರೀಡಾಂಗಣದ ಆಫ್ ವಿಕೆಟ್ ನ ಆ ಭಾಗದಲ್ಲಿ ಕೂತಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ಬಗ್ಗೌಟ್ ನ ಬಳಿ ಸೇರಬೇಕು. ಯಾವುದೇ ಕ್ರೀಡಾಭಿಮಾನಿಗಳು ದಯವಿಟ್ಟು ಆ ಗೇಟ್ ನ ಬಳಿ ಇರುವಂತ ಎಲ್ಲ ವೀಕ್ಷಿಸ್ತಾ ಇರುವಂತ ವೀಕ್ಷಣೆಗಾರರು ದಯವಿಟ್ಟು ತಕ್ಷಣದಲ್ಲಿ ಬಗ್ಗೌಟ್ ನ ಬಳಿ ಹೋಗಿ ಚೇರ್ ನಲ್ಲಿ ಕುಳಿತುಕೊಳ್ಬೇಕು. ಅಲ್ಲಿ ಆಟಕ್ಕೆ ತೊಂದರೆ ಆಗ್ತದೆ, ಗಮನಿಸಿಕೊಳ್ಬೇಕು. ಧನ್ಯವಾದಗಳು. ನಮ್ಮ ಕರೆಗೆ ಮನಗೊಟ್ಟಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಪಂದ್ಯಾಟ ಮುಂದೆ ಸಾಗ್ತಾ ಇದೆ. ಸುಂದರತೆ ಹೊಡೆತ ಸ್ಕ್ವೇರ್ ಲಾಗ್ ವಿಭಾಗದಲ್ಲಿ ಸಾಗ್ತಾ ಇದೆ. ಯಾವುದೇ ಹೆಚ್ಚುವರಿ ತಪ್ಪನ್ನ ಮಾಡಲಿಲ್ಲ. ಒಂದೊಟ್ಟಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು.
ರಾಮು ಎತ್ತುಗಾರಿಕೆ ವಿಭಾಗದಲ್ಲಿ ಹೆಸರುಗಾರಿಕೆಯನ್ನು ಮಾಡ್ತಾ ಇರುವಂತಹ ಆಟಗಾರ. ಲೈನ್ ಹ್ಯಾಂಡ್ ಲೆಂತ್ ಕಾಪಾಡಿಕೊಳ್ತಾ ಇದ್ದಾರೆ. ಪ್ರತಿ ಎಸೆತಲ್ಲೂ ಏರಿಳಿತವನ್ನು ತಂದಂತ ಆಟಗಾರ. ಸುಂದರತೆಯ ಎಸೆತಗಾರಿಕೆಯನ್ನ ಮಾಡಿದ್ರು. ಚೆಂಡು ದಂಡಿನ ಸಂಪರ್ಕ ಈ ಭಾಗದಲ್ಲಿ ಕಾಣ ಸಿಗ್ತಾ ಇಲ್ಲ. ಎಸೆತಗಾರಿಕೆಗೆ ಯಾವುದೇ ಅವಕಾಶ ಲಭಿಸ್ತಾ ಇಲ್ಲ. ಚೊಕ್ಕಿ ಚೆಂಡಾಗ್ತಾ ಇದೆ. ಮತ್ತು ಸುಂದರತೆ ಎಸೆತಗಾರಿಕೆಯನ್ನ ಮಾಡಿದ್ರು. ಗಡಿವಾಡ ಹಾಕ್ತಾ ಇದ್ದಾರೆ. ಚೊಕ್ಕಿ ಚೆಂಡು, ಸತತ ಚೊಕ್ಕಿ ಚೆಂಡುಗಳನ್ನ ಎಸೀತಾ ಇರುವಂತ ಆಟಗಾರ. Do you know what's the future of cloud computing? It's Docker and Kubernetes. Why? ಹೆಜ್ಜೆಯನ್ನ ಕಾಡ್ತಾ ಇದ್ರೆ ಹಿಮ್ಮುಖವಾಗಿ ಸಾಗ್ತಾ ಇದೆ. ಒಂದೋಟವನ್ನ ಗಳಿಸಲು ಅವಕಾಶವನ್ನ ಲಭಿಸ್ತಾ ಇದ್ರೆ ಓವರ್ ಮುಕ್ತಾಯ. ತಂಡದ ಮೊತ್ತ 10. 2 ಓವರ್ ಮುಕ್ತಾಯವನ್ನ ಕಾಣ್ತಾ ಇದ್ರೆ ಕೊಂಚ ನಿಧಾನ ಗತಿಯ ಒಟ್ಟಕ್ಕೆ ಬಲ ಮಾಡ್ತಾ ಇರುವಂತ ಕುಶಾಲ ಟೀಮ್ ಅಪ್ಪು ಇನ್ನುಳಿದ 3 ಓವರ್ ನಲ್ಲಿ ಕೊಂಚ ಭರವಸೆಯಿಂದ ಸಾಗಬೇಕಾಗ್ತದೆ. ಬೌಂಡರಿ ಸಿಕ್ಸರ್ಗಳ ಮೊರೆ ಹೋಗ್ಬೇಕಾಗ್ತದೆ. ಓಟಗಳನ್ನ ತಂದು ಕೊಟ್ರೆ ಮಾತ್ರ ಪಂದ್ಯದಲ್ಲಿ ಅಳಿಲಿಕ್ಕೆ ಸಾಧ್ಯ. ताकत नहीं थी, भरोसा भी नहीं था, मौत हमारे सर पे मंडरा रही थी, लेकिन जब उसने काली माँ के सामने उस राक्षस का सर धड़ से अलग किया ना, उस दिन बहुत सालों बाद ಶರತ್ ಎಸೆತಗಾರಿಕೆ ವಿಭಾಗದಲ್ಲಿ ಶರತ್ ಹೆಸರಿಗೆ ತಕ್ಕಂತೆ ಶರವೇಗವಾಗಿ ಎಸೆತಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ. ಬಹಳಷ್ಟು ಲೈನ್ ಅಂಡ್ ಲೆಂತ್ ಅನ್ನ ಕಾಪಾಡಿಕೊಳ್ಳುವ ನೆಟ್ಟಿನಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಸಾಗಿ ಬರ್ತಾ ಇದ್ದಾರೆ. ಈ ಬಾರಿ ಬೆರಸಿನ ಹೊಡೆತ ನೆಲ ಕಚ್ಚಿ ಸಾಕ್ತಾ ಇದೆ ಚೆಂಡು. ಯಾವುದೇ ಹೆಚ್ಚಿನ ಲಾಭ ಲಭಿಸದೇ ಇದ್ರೂ ಕೂಡ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕುಶಾಲ್ ಟೀಮ್ ಅಪ್ ಸುಂದರತೆಯ ಜೊತೆ ಆಟವನ್ನ ಕಾಣ ಸಿಗ್ತಾ ಇದೆ. ಶರತ್ ಬರಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ಪಂದ್ಯ ಆಟದಲ್ಲಿ ಗೆಲುವನ್ನ ಎಸೆತಗಾರಿಕೆಯನ್ನ ಮಾಡ್ತಾ ಇರುವಂತಹ ಈ ರೀತಿಯ ಹೊಡೆತ ಬರಬೇಕಾಗಿದೆ. ಸಿಕ್ಸರ್ ಸುಲಭದ ರೀತಿಯಲ್ಲಿ ಟೈಮಿಂಗ್ಸ್ ಅನ್ನ ಕಾಯ್ದುಕೊಂಡ್ರು. ದಿಕ್ಕನ್ನ ಮಾತ್ರ ತೋಚಿಸುವ ನಿಟ್ಟಿನಲ್ಲಿ ಸುಂದರತೆ ಕಲಾತ್ಮಕ ಆಟಕ್ಕೆ ಬರ ಮಾಡಿದ್ರು ದಾಂಡಿಗ. ಸಿಕ್ಸರ್ ಪುಣಾಂಕ ಆರೋಟದ ಗಳಿಕೆಯನ್ನ ದಾಖಲಿಸಿಕೊಳ್ತಾ ಇದೆ. ಬರಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ಪಂದ್ಯ ಆಟದಲ್ಲಿ ಗೆಲುವನ್ನ ಮತ್ತೆ ಸುಂದರತೆ ಎಸೆತಗಾರಿಕೆ ಒಂದೋಟದ ಗಳಿಕೆ ಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ದಿಕ್ಕನ್ನ ಮಾತ್ರ ತೋಚಿಸುವ ನಿಟ್ಟಿನಲ್ಲಿ ಓಟಗಳು ಸತತ ಏರಿಕೆಯನ್ನ ಕಾಣ್ತಾ ಇದೆ. ಮಾಡಿದ್ರು ದಾಂಡಿಗ. ಸಿಕ್ಸರ್ ಪುಣಾಂಕ ಆರೋಟದ ಗಳಿಕೆಯನ್ನ ದಾಖಲಿಸಿದ್ರು. ಇದೀಗ ವಿರಸನ ಹೊಡೆತವನ್ನ ದಾಖಲಿಸಿದ್ರು. ಒಂದೋಟವನ್ನ ಗಳಿಸಿಕೊಂಡ ನಿಟ್ಟಿನಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಬಹಳಷ್ಟು ಸುಂದರತೆಯ ಎಸೆತಗಾರಿಕೆಗೆ ನಡುವೆ ದಾಂಡಿಗತನ ಕೂಡ ಪ್ರಬಲ ಪೈಪೋಟಿಯನ್ನ ಒಡ್ಡುವ ನಿಟ್ಟಿನಲ್ಲಿ ಸಹಕಾರಿಯಾಗ್ತಾ ಇದೆ. ದಿಕ್ಕನ್ನ ಮಾತ್ರ ತೋಚಿಸುವ ನಿಟ್ಟಿನಲ್ಲಿ ಓಟಗಳು ಸತತ ಏರಿಕೆಯನ್ನ ಕಾಣ್ತಾ ಇದೆ. ಮತ್ತೊಬ್ಬ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಸೂರ್ಯಕುಮಾರ್ ಯಾದವ್ ರೀತಿಯ ಪಡಿ ಅಂಚಿನಂತ ದಾಂಡಿಗತನ ಬೋಡಿ ಬರ್ತಾ ಇದೆ. ನಿಧಾನ ಗತಿಯಲ್ಲಿ ಸಾಗ್ತಾ ಇದ್ದ ತಂಡಕ್ಕೆ ಭರಪೂರ ಸ್ಟ್ರೈಕ್ ವೇಗವನ್ನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ್ದು. 25 ಬರೋಬ್ಬರಿ ಓಟಗಳು ಭರಪೂರ ಓಟಗಳು ಹರಿದು ಬರ್ತಾ ಇದೆ. 2 ಸಿಕ್ಸರ್ ಅನ್ನ ಈ ಓವರ್ ನಲ್ಲಿ ದಾಖಲಿಸಿದ್ರು. ಸೂರ್ಯಕುಮಾರ್ ಯಾದವ್ ರೀತಿಯ ಪಡಿ ಅಂಚಿನಂತ ಸೀನಾ ಹಿಂದಿನ ಪಂದ್ಯದಲ್ಲಿ
ಬಡ ಆರಂಭಿಕ ಹಂತದಲ್ಲಿ ನಿರ್ಗಮಿಸಿದ್ರು ಕೂಡ ಇದೀಗ ಯಾವುದೇ ರೀತಿಯ ತಪ್ಪನ ಮಾಡ್ತಾ ಇಲ್ಲ. ಸಿಕ್ಸರ್ ಅನ್ನು ದಾಖಲಿಸಿದ್ರ ವಕೀಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ ಅನ್ನು ದಾಖಲಿಸಿದ್ದು 25 ಬರೋಬ್ಬರಿ ಓಟಗಳು ಭರಪೂರ ಓಟಗಳು ಹರಿದು ಬರ್ತಾ ಇದೆ. 2 ಸಿಕ್ಸರ್ ಅನ್ನ ಈ ಓವರ್ ನಲ್ಲಿ ಎಸೆತವನ್ನ ಗುರುತಿಸಿಕೊಳ್ತಾ ಇದ್ದಾವೆ. ಸೀನಾ ತೃತೀಯ ನೇತ್ರಕ್ಕೆ ಕರೆಯಲ್ಲ ರವಾನೆ. ಟಿವಿ ಅಂಪೈರ್ಗೆ ವೈಡ್ ರಿವ್ಯೂಗಾಗಿ ಕರೆಯನ್ನು ರವಾನಿಸ್ತಾ ಇದ್ದಾರೆ. ರೀತಿಯ ತಪ್ಪನ ಮಾಡ್ತಾ ಇಲ್ಲ. ಸಿಕ್ಸರ್ ಅನ್ನು ದಾಖಲಿಸಿದ್ರ ವಕೀಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ ಅನ್ನು ದಾಖಲಿಸಿದ್ದು 25 ಬರೋಬ್ಬರಿ ಓಟಗಳು ಭರಪೂರ ಓಟಗಳು ಹರಿದು ಬರ್ತಾ ಇದೆ. 2 ಸಿಕ್ಸರ್ ಅನ್ನ ಈ ಓವರ್ ನಲ್ಲಿ ಎಸೆತವನ್ನ ಗುರುತಿಸಿಕೊಳ್ತಾ ಇದ್ದಾವೆ. ಸೀನಾ ತೃತೀಯ ನೇತ್ರಕ್ಕೆ ಕರೆಯಲ್ಲ ರವಾನೆ. ಟಿವಿ ಅಂಪೈರ್ಗೆ ವೈಡ್ ರಿವ್ಯೂಗಾಗಿ ಕರೆಯನ್ನು ರವಾನಿಸ್ತಾ ಇದ್ದಾರೆ. ರೀತಿಯ ತಪ್ಪನ ಮಾಡ್ತಾ ಇಲ್ಲ. ಸಿಕ್ಸರ್ ಅನ್ನು ದಾಖಲಿಸಿದ್ರ ವಕೀಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ ಅನ್ನು ದಾಖಲಿಸಿದ್ದು 25 ಬರೋಬ್ಬರಿ ಓಟಗಳು ಭರಪೂರ ಓಟಗಳು ಹರಿದು ಬರ್ತಾ ಇದೆ. 2 ಸಿಕ್ಸರ್ ಅನ್ನ ಟಿವಿ ಅಂಪೈರ್ಗೆ ರಿವ್ಯೂವಿನ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಈ ಬಾರಿ ಡಾಟ್ ಬಾಲ್ ವಿಭಾಗದಲ್ಲಿ ಲೀಗಲ್ ಡೆಲಿವರಿ ಎಂಬ ತೀರ್ಮಾನ ಕೂಡ ಪ್ರಬಲ ಪೈಪೋಟಿಯನ್ನ ಒಡ್ಡುವ ನಿಟ್ಟಿನಲ್ಲಿ ಮೂಡಿ ಬರ್ತಾ ಇದೆ. ಟಿವಿ ಅಂಪೈರ್ ವಕೀಲ ರಿವ್ಯೂಗೆ ಪ್ರತಿಫಲ ಲಾಭವನ್ನ ಪಡೆದುಕೊಳ್ತಾ ಇದೆ. ಓಟಗಳು ಸತತ ಏರಿಕೆಯನ್ನ ಕಾಣ್ತಾ ಇದೆ. ಬೇಸಿ ಹೊಡೆಯ ಪ್ರಯತ್ನವನ್ನ ದಾಖಲಿಸಿದ್ರು ಕೂಡ ಹೆಚ್ಚಿನ ಲಾಭ ಲಭಿಸ್ತಾ ಇಲ್ಲ. ಹೆಚ್ಚಿನ ದೂರವನ್ನ ಕ್ರಮಿಸ್ತಾ ಇಲ್ಲ. ಚೆಂಡು ಒಂದೋಟವನ್ನ ಗಳಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಚೆಂಡು ಓಟವನ್ನ ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ ಅನ್ನು ದಾಖಲಿಸಿದ್ದು 25 ಬರೋಬ್ಬರಿ ಓಟಗಳು ಭರಪೂರ ಓಟಗಳು ಹರಿದು ಬರ್ತಾ ಇದೆ. 2 ಸಿಕ್ಸರ್ ಅನ್ನ ಈ ಓವರ್ ನಲ್ಲಿ ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬಾರೆ ಸಿಡಿಲಂಬರದ ಹೊಡೆತವರ ದಾಖಲಿಸುವ ನಿಟ್ಟಿನಲ್ಲಿ ಸೀನಾ ಸಿಕ್ಸರ್ಗಳ ಸುರಿಮಳೆಯನ್ನು ತಂದೊಡ್ತಾ ಇರುವಂತಹ ಆಟಗಾರ. ಲೆಗ್ ವಿಭಾಗದಲ್ಲಿ ಬಹಳಷ್ಟು ತೋಟವನ್ನ ಗಳಿಸುವ ನಿಟ್ಟಿನಲ್ಲಿ ಪ್ರಭುತ್ವ ಹೊಂದಿರುವಂತಹ ಆಟಗಾರ. ಯಾವುದೇ ರೀತಿಯಲ್ಲಿ ಬಂದ್ರು ಕೂಡ ಸಿಡಿಲಂಬರದ ದಾಂಡಿಗತನವನ್ನ ಮಾಡಬಲ್ಲಂತ ಪ್ರತಿಭಾನ್ವಿತ ಆಟಗಾರ ಸೀನಾ. ಸತತ ಸಿಕ್ಸರ್ಗಳು ಹರಿದು ಬರ್ತಾ ಇದೆ. ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬಾರೆ ಸಿಡಿಲಂಬರದ ಹೊಡೆತವರ ದಾಖಲಿಸುವ ಎತ್ತಿನಲ್ಲಿ ಸುಂದರತೆ ಎಸೆಗಾರಿಕೆ ದಂಡಿನ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎಸೆತಗಾರ ಲೈನ್ ಅಂಡ್ ಅಂತರ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಬಂದ್ರು ಕೂಡ ಸಿಡಿಲಂಬರದ ದಾಂಡಿಗತನವನ್ನ ಮಾಡಬಲ್ಲಂತ ಪ್ರತಿಭಾನ್ವಿತ ಆಟಗಾರ ಸೀನಾ. ಸತತ ಸಿಕ್ಸರ್ಗಳು ಮತ್ತೊಂದು ಸುಂದರತೆ ಎಸೆತಗಾರಿಕೆ. ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ತಪ್ಪನ್ನ ಎಸೆದುಕೊಳ್ತಾ ಇಲ್ಲ. ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಸಿಡಿಲಂಬರದ ಹೊಡೆತವರ ದಾಖಲಿಸುವ ಎತ್ತಿನಲ್ಲಿ ಸುಂದರತೆ ಎಸೆತಗಾರಿಕೆ. ಲಾಸ್ಟ್ ಬಾಲ್ ದಂಡಿನ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವರೇ ಮತ್ತೆ ಅಗಲವಾದ ಎಸೆತ ಎಂಬ ತೀರ್ಮಾನಕಾರ ಸೂಚನೆ ರವಾನೆಯಾಗ್ತಾ ಇದೆ. ಕೊನೆಯ ಎಸೆತ ಓವರ ಕೊನೆಯ ಎಸೆತಕ್ಕೆ ಸಾಗ್ತಾ ಇದ್ರೆ ಮತ್ತೊಂದು ಸುಂದರತೆ ಎಸೆತಗಾರಿಕೆ. ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ತಪ್ಪನ್ನ ಎಸೆದುಕೊಳ್ತಾ ಇಲ್ಲ. ಎಸೆತಗಾರಿಕೆ ಈ ಬಾರಿ ಡಾಟ್ ಡೆಲಿವರಿಯನ್ನು ಕಾಡ್ತಾ ಇದ್ರೆ 34 ಓವರ್ ಮುಕ್ತಾಯವನ್ನು ಕಾಣ್ತಾ ಇದ್ರೆ ತಲುಪತ್ತ 34 ಓಟವನ್ನು ಗಳಿಸ್ತಾ ಇದೆ. ಅಂತಿಮ 6 ಎಸೆತ 1 ಓವರ್ ಮಾತ್ರ ಬಾಕಿ ಉಳಿತಾ ಇದೆ. ಕುಶಾಲ ಟೀಮ್ ಅಪ್ಪು ಪಂದ್ಯದಲ್ಲಿ ಎದುರಾಳಿ ತಂಡಕ್ಕೆ ಘನತೆಯ ಗೌರವದ ಗುರಿಯನ್ನು ನೀಡಬೇಕಾದ್ರೆ ಸಿಡಿಲಂಬರದ ಬೌಂಡರಿ ಸಿಕ್ಸರ್ ಗಳನ್ನು ಅಂತಿಮ ಓವರ್ ನಲ್ಲಿ ದಾಖಲಿಸಿಕೊಳ್ಬೇಕಾಗ್ತದೆ. ಮತ್ತೊಂದು ಸುಂದರತೆ ಎಸೆತಗಾರಿಕೆ. ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ತಪ್ಪನ್ನ ಎಸೆದುಕೊಳ್ತಾ ಇಲ್ಲ.
ಭಾರತೀಯ ಎಸೆತಗಾರಿಕೆ ಈ ಬಾರಿ ಡಾಟ್ ಡೆಲಿವರಿಯನ್ನು ಕಾಡ್ತಾ ಇದ್ರೆ 34 ಓವರ್ ಮುಕ್ತಾಯವನ್ನು ಕಾಡ್ತಾ ಇದ್ರೆ ತಲೆಬತ್ತ 34 ಓಟವನ್ನು ಗಳಿಸ್ತಾ ಇದೆ 34 ಅಂತಿಮ ಓವರ್ ಬಾಕಿ ಉಳಿತಾ ಇದೆ. ಕುಶಾಲ ಟೀಮ್ ಅಪ್ ಪಂದ್ಯದಲ್ಲಿ ಎದುರಾಳಿ ತಂಡಕ್ಕೆ ಘನತೆಯ ಗೌರವದ ಗುರಿಯನ್ನು ನೀಡಬೇಕಾದ್ರೆ ಸಿಡಿಲಬ್ಬರದ ಬೌಂಡರಿ ಸಿಕ್ಸರ್ ಗಳನ್ನು ಅಂತಿಮ ಓವರ್ ನಲ್ಲಿ ದಾಖಲಿಸಿಕೊಳ್ಬೇಕಾಗ್ತದೆ. ಮತ್ತೊಂದು ಸುಂದರತೆ ಎಸೆತಗಾರಿಕೆ ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ತಪ್ಪದ ಎಸೆದುಕೊಳ್ತಾ ಇಲ್ಲ. ಸುಂದರತೆಯ ಎಸೆತಗಾರಿಕೆ ಈ ಬಾರಿ ಡಾಟ್ ಡೆಲಿವರಿಯನ್ನು ಕಾಡ್ತಾ ಇದ್ರೆ ಹೊಡೆತವನ್ನು ದಾಖಲಿಸಿದ ಸೇವಾರಕ್ಕೆ ಅಚ್ಚಿನಲ್ಲಿ ಬಹಳಷ್ಟು ಸುಂದರತೆಯ ಕ್ಯಾಚ್ ಅನ್ನು ಪಡೆದ್ರು. ಬಾಕಿ ಉಳಿತಾ ಇದೆ. ಕರುನಾಡು ಡೇಮ್ಸ್ ತಂಡದ ಆಟಗಾರ ಪಾಪಲಾದ್ರೂ ಕೂಡ ಯಾವುದೇ ತಪ್ಪನ್ನ ಮಾಡಲಿಲ್ಲ. ಎರಡನೇ ಬಾರಿಗೆ ಒಳಚೋತವಾದ ಕ್ಯಾಚ್ ಅನ್ನ ಪಡೆದ್ರೆ ಹೊದ್ದರಿಯ ಆಘಾತ ನಂಬಿಕತ್ತ ಆಟಗಾರನ ಹೊದ್ದರಿಯನ್ನ ಕಳೆದುಕೊಳ್ತಾ ಇದೆ ತಂಡ. ಇದೀಗ ಬೂಮ್ ಚಿನ್ನಿ ನವದಾಂಡಿಗರ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ ಯಾವ ರೀತಿಯಾಗಿ ಅಂತಿಮ 5 ಎಸೆತ ಉಳಿತಾ ಇದೆ. ಪ್ರಬಲ ಪ್ರತಿರೋಧವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಚ್ ಅನ್ನ ಪಡೆದ್ರು. ಉಳಿತಾ ಇದೆ. ಕರುನಾಡು ಡೇಮ್ಸ್ ತಂಡದ ಆಟಗಾರ ಪಾಪಲಾದ್ರೂ ಕೂಡ ಯಾವುದೇ ತಪ್ಪನ್ನ ಮಾಡಲಿಲ್ಲ. ಎರಡನೇ ಬಾರಿಗೆ ಒಳಚೋತವಾದ ಕ್ಯಾಚ್ ಅನ್ನ ಪಡೆದ್ರೆ ಹೊದ್ದರಿಯ ಆಘಾತ ನಂಬಿಕತ್ತ ಆಟಗಾರನ ಹೊದ್ದರಿಯನ್ನ ಕಳೆದುಕೊಳ್ತಾ ಇದೆ. ಸುಂದರತೆ ಹೊಡೆದವರ ದಾಖಲಿಸಿದ್ರು. ಚಿನ್ನಿ 2 ತಂಡಗಳಿಗೆ ಆಗಮಿಸ್ತಾ ಇರುವ ಸೇವಾ ರೇಖೆ ಅಂಚಿನಲ್ಲಿ ಮತ್ತೊಂದು ಕ್ಯಾಚ್ಗೆ ಅವಕಾಶ ಲಭಿಸ್ತಾ ಇದೆ. ಬಹಳಷ್ಟು ದೂರ ಹೊಂದಿರುವಂತ ಕಾರ್ನರ್ ಇದು. ಸಿಕ್ಸರ್ ನ ದಾಖಲಿಸಬೇಕಾದ್ರೆ ದೊಡ್ಡ ಹೊಡೆತ ಬೇಕಾಗ್ತದೆ. ಸೇವಾ ರೇಖೆ ಅಂಚಿನಲ್ಲಿ ಮತ್ತೊಂದು ಕ್ಯಾಚ್ಗೆ ಅವಕಾಶ ಲಭಿಸ್ತಾ ಇದೆ. ಬಹಳಷ್ಟು ದೂರ ಹೊಂದಿರುವಂತ ಕಲ್ಲು ನವದಾಂಡಿಗರ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ ಈ ಬಾರಿ ಎದುರಾಳಿ ತಂಡಕ್ಕೆ ಒತ್ತಡವನ್ನ ಹೇರ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. ಇವರು ಮತ್ತೆ ಸುಂದರತೆ ಎಸೆತಗಾರಿಕೆಯನ್ನ ಮಾಡಿದ್ರು. ಕಲ್ಲು ಮತ್ತೊಂದು ಆಘಾತವನ್ನ ಕಾಡ್ತಾ ಇದೆ.
ಬಾರಿ ಮತ್ತೆ ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು ಕ್ಷೇತ್ರರಕ್ಷಕರ ಹಾಜರಿ ಕೆಳಭಾಗದಲ್ಲಿ ಕಾಡ್ತಾ ಇದ್ರೆ ಯಾವುದೇ ತಪ್ಪನ ಮಾಡಲಿಲ್ಲ. ಓವರ್ ಮುಕ್ತಾಯ, ಇನ್ನಿಂಗ್ಸ್ ನ ಮುಕ್ತಾಯ. 39 ಟಾರ್ಗೆಟ್, 38 ಓಟವನ್ನು ಗಳಿಸಿದಂತ ಕುಶಾಲ್ ಟೀಮ್ ಅಪ್ಪು ಎದುರಾಳಿ ತಂಡಕ್ಕೆ 39ರ ಗುರಿಯನ್ನ ನೀಡ್ತಾ ಇದೆ. ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು ಕ್ಷೇತ್ರರಕ್ಷಕರ ಹಾಜರಿ ಕೆಳಭಾಗದಲ್ಲಿ ಕಾಡ್ತಾ ಇದ್ರೆ ಯಾವುದೇ ತಪ್ಪನ ಮಾಡಲಿಲ್ಲ. ಓವರ್ ಮುಕ್ತಾಯ.
42 39 ಓಟವನ್ನ ಗಳಿಸಬೇಕಾಗಿದೆ, ಬೆನ್ನತ್ತಬೇಕಾಗಿದೆ ಎತ್ತುಗಾರಿಕೆಯಲ್ಲಿ ನವೀನ್. ದಾಖಲೆ ಕ್ಷೇತ್ರ ರಕ್ಷಣೆಯಲ್ಲಿ ಎಡವಿಕೆಯನ್ನು ಕಾಡ್ತಾ ಇದ್ದಾವೆ. ಪ್ರಯತ್ನವನ್ನ ಪಟ್ಟು ಆದ್ರೆ ಅಂತಿಮ ಹಂತದಲ್ಲಿ ಕೊಂಚ ಎಡವಿಕೆಯನ್ನು ಕಂಡುಕೊಂಡು ಹೋಗುವ ಬೌಂಡರಿ ಆರಂಭಿಕ ಸಿಡಿಲಂಬರದ ದಾಟಿಗತನವನ್ನ ಮಾಡ್ತಾ ಇರುವಂತ ತಂಡ ಕರೆನಾಡ ಡ್ರೀಮ್ಸ್. ಮತ್ತೆ ಸಿದ್ಧಾರ್ಥ ಹೊಡೆತವನ್ನು ದಾಖಲಿಸಿದ್ರು. ಹೇ ಬಾರಿ ಶಿರಕರ ಬೆರಸಿನ ಓಟಗಾರಿಕೆಯ ನಡುವೆ ಹೊಡ್ಡರಿಯ ಆಘಾತ ಸಲ್ಲದ ಓಟಕ್ಕೆ ಬರಮಾಡಿದ್ರು. ಚಿರುಕಿನ ಕ್ಷೇತ್ರ ರಕ್ಷಣೆಯ ನಡುವೆ ಕುಶಾಲ ಟೀಮ್ ಅಪ್ಪು ಹೊಡ್ಡರಿಯನ್ನ ಕಬಳಿಸ್ತಾ ಇದೆ. ರನ್ಔಟ್ ಮುಖೇನ ಆರಂಭಿಕ ಹೊಡ್ಡರಿಯನ್ನ ಕಬಳಿಸಿದ್ರೆ regardless if you agree or disagree, it is part of your job to understand. ತಂಡ ಪ್ರಥಮ ಓವರ್ ನಲ್ಲಿ 6 ಓಟವನ್ನು ಗಳಿಸ್ತಾ ಇದೆ. ಒಂದು ಪ್ರಮುಖ ಹೊಡ್ಡರಿಯನ್ನ ಕಬಳಿಸಿಕೊಂಡ್ರೆ 6 ಓಟವನ್ನು ಗಳಿಸಿ ಸಾಕ್ತಾ ಇರುವಂತ ತಂಡ. Hello, my name is Valentin Despa, advancing your career today by taking my courses on Udemy. ಪವರ್ ಪ್ಲೇನ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ತಂಡ ಆಟಗಾರರು ಸಿಡಿಲಂಬರದ ಓಡರಿಯದ ದಾಖಲಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಸತತ ಓಟಗಳನ್ನ ಜೊತೆ ಮಾಡಿದ ನವೀನ್ ಅವರ ಎಚ್ಚೆತ್ತಗಾರಿಕೆಯಲ್ಲೂ ಬೌಂಡರಿಗಳು ಹರಿದು ಬರ್ತಾ ಇದೆ. Last 2. ಸುಂದರತೆಯ ಯಥಾರ್ಥಗಾರಿಕೆ ನವೀನ್ ಅಂತಿಮ ಹಂತದಲ್ಲಿ ಬಹಳಷ್ಟು ಸುರಕ್ಷಿತ ಮಾರಕ ಯಥಾರ್ಥಗಾರಿಕೆಯನ್ನ ಮಾಡಿದ್ರು. ಮತ್ತೊಂದು ನಂಬಿಕಸ್ಥ ಹೊಡ್ಡರಿಯನ್ನ ಕಬಳಿಸಿದ್ರು. ಆರಂಭಿಕ ಹಂತದಲ್ಲಿ ಕೊಂಚ ಓಟವನ್ನು ಬಿಟ್ಟುಕೊಟ್ಟರು ಕೂಡ ಅವರ ಮೇಲೆ ತಂಡ ಇಟ್ಟಿದ್ದಂತ ನಂಬಿಕೆಯನ್ನು ಯಾವುದೇ ರೀತಿಯಲ್ಲೂ ಕೂಡ ಯಾವ ಕಾಲದಲ್ಲೂ ಕೂಡ ಹುಸಿಗೊಳಿಸಲಿಲ್ಲ ತಂಡದ ಆಟಗಾರ. ಬೆಳಕು ಸುಂದರತೆಯ ಸಾಕ್ತಾ ಇದೆ. ಒಂದೋಟವನ್ನ ಗಳಿಸ್ತಾ ಇದ್ದಾರೆ ತಂಡ.
ಮುಂದಿನ ಸಂಘಟಕ್ಕಾಗಿ RWF ಹಾಗೂ ಪವರ್ ಸ್ಟಾರ್ ತಂಡದ ನಾಯಕರು ವೇದಿಕೆ ಬಳಿ ಆಗಮಿಸಿಕೊಳ್ಳಬೇಕು. RWF ಹಾಗೂ ಪವರ್ ಸ್ಟಾರ್ ತಂಡದ ನಾಯಕರು ಈ ಒಂದು ಪಂದ್ಯಾಟದ ನಾಣ್ಯ ಚಿಮ್ಮಿಕೆಯನ್ನ ನಮ್ಮ ಕ್ರೀಡಾಕೂಟದ ಆಯೋಜನೆಯಲ್ಲಿ ಪ್ರಮುಖರಾಗಿ ಕಾಣಿಸಿಕೊಂಡಂತ ಗುರುಮೂರ್ತಿ ಅವರ ಮುಂದಾಳತ್ವದಲ್ಲಿ ಅಂಪೈರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಸೀನಣ್ಣ So many documents, spreadsheets, videos to go through, and the deadline is tomorrow. ಪವರ್ ಸ್ಟಾರ್ ತಂಡ ಚಿಮ್ಮಿಕೆಯಲ್ಲಿ ಮೇಲ್ಗೈಯನ್ನು ಸಾಧಿಸಿದೆ. ಆದಷ್ಟು ಬೇಗ ತಮ್ಮ ನಿರ್ಧಾರವನ್ನು ತಿಳಿಯಪಡಿಸಬೇಕು. ಈ ಬಾರಿ ಮತ್ತೆ ಸುಂದರತೆ ಹೊಡೆತವನ್ನ ದಾಖಲಿಸ್ತಾ ಇದ್ದಾರೆ. ಒಂದೋಟ ಎರಡೋಟವನ್ನ ಸುಲಭದ ರೀತಿಯಲ್ಲಿ ಗಳಿಸಿಕೊಡುವ ನಿಟ್ಟಿನಲ್ಲಿ ಸಾಗಿದ್ರೆ ತೃತೀಯ ನೇತ್ರಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ರನ್ಔಟ್ಗಾಗಿ ಬಲವಾದ ಮನವಿಯನ್ನ ದಾಖಲಿಸಿದ್ರು. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ. ಗಮನಿಸಿಕೊಳ್ಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ನಮ್ಮ ಯುವ ಪ್ರತಿಭೆ ನಿನ್ನೆ ನಮ್ಮೆಲ್ಲರನ್ನ ಬಿಟ್ಟು ಅಗಲಿದಂತ ನಮ್ಮೆಲ್ಲ ಆತ್ಮೀಯ ನಮ್ಮೆಲ್ಲರ ಜೊತೆಗೆ ಆಡಿ ಬೆಳೆದಂತ ಅಭಿ ಅವರ ಸ್ಮರಣಾರ್ಥ 2 ನಿಮಿಷದ ಮೌನಾಚರಣೆ ಇರ್ತದೆ. ಪಂದ್ಯಾಟ ಮುಗಿದ ತಕ್ಷಣ 2 ತಂಡಗಳು ಲೈನ್ ಅಪ್ ಆಗಬೇಕು ಕ್ರೀಡಾಂಗಣದ ಒಳಭಾಗದಲ್ಲಿ. ನಮ್ಮೆಲ್ಲರನ್ನ ನಮ್ಮ ಜೊತೆಗೆ ಆಡಿ ಬೆಳೆದಂತ ಯುವ ತರುಣ ಇಂದು ಇದ್ದಿದ್ದರೆ ಇಂದು ಇದೇ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನ ಆಡಬೇಕಿತ್ತು. ನಮ್ಮೆಲ್ಲರನ್ನ ರಂಜಿಸುವ ನಗುಮೊಗದ ಎಲ್ಲರ ಪ್ರೀತಿಗೆ ಪಾತ್ರರಾದಂತ ಯುವ ಪ್ರತಿಭೆ ಇಂದು ನಮ್ಮ ಜೊತೆಗಿಲ್ಲ. ಈ ಅಗುಲಿದ ಆತ್ಮಕ್ಕೆ ಚಿರಶಾಂತಿಯನ್ನ ದೊರಕಿಸುವ ನಿಟ್ಟಿನಲ್ಲಿ ದೇವರನ್ನ ಪ್ರಾರ್ಥಿಸುವ ನಿಟ್ಟಿನಲ್ಲಿ ಈ ಪಂದ್ಯ ಮುಗಿದ ತಕ್ಷಣ 2 ನಿಮಿಷದ ಮೌನಾಚರಣೆಗೆ ತಾವೆಲ್ಲರೂ ಸಹಕರಿಸಬೇಕು. ಬಹಳ ಸುಂದರತೆಯ ಎಸೆತಗಾರಿಕೆ. ಒಂದೋಟಕ್ಕೆ ಅವಕಾಶ ಲಭಿಸ್ತಾ ಇದೆ. ಮತ್ತೆ ಸುಂದರತೆಯ ಎಸೆತಗಾರಿಕೆಯನ್ನು ಕಾಡ್ತಾ ಇದ್ದೇವೆ. ಮತ್ತೆ
ಕೊಂಚ ಬಲಘಟ್ಟದಿಂದ ಹೊರಭಾಗದಲ್ಲಿ ಕಂಡುಕೊಂಡಂತ ಚೆಂಡು ಅಗಲವಾದ ಎಸೆತ. ಇದೇ ರೀತಿ ಟಿವಿ ಅಂಪೈರ್ಗೆ ಕೂಡ ಕರೆಯನ್ನ ರವಾನಿಸ್ತಾ ಇದ್ದಾರೆ. ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ಮಾಡಿದ್ರು. ಪ್ರತಿ ತಂಡಕ್ಕೆ ಪ್ರತಿ ಇನ್ನಿಂಗ್ಸ್ಗೂ ಒಂದೊಂದು ರಿವ್ಯೂಗೆ ಅವಕಾಶ ಇರ್ತದೆ. ಅದೇ ರೀತಿ ಈ ಪಂದ್ಯಾಟ ಮುಗಿದ ತಕ್ಷಣದಲ್ಲಿ ಟೀಮ್ನ ಜೊತೆ ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಂಗಣದ ಒಳಗಡೆ ತೆರಳಬೇಕು. 2 ನಿಮಿಷದ ಮೌನಾಚರಣೆಯನ್ನ ನಡೆಸಲಿಕ್ಕಿದ್ದೇವೆ. ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸೀಮಾ ರೇಖೆಯ ಅಂಚಿನಲ್ಲಿ ಬಹಳಷ್ಟು ಸುಂದರತೆಯ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮತ್ತೊಂದು ಸುಂದರಿಯ ಆಘಾತವನ್ನ ಕಾಡ್ತಾ ಇದೆ ತಂಡ. ಕಲ್ಲು ತಡವತ್ತ 14. ಮತ್ತೊಂದು ಸುಂದರಿಯ ಆಘಾತ. ಹದಿನೆಂಟು ಎಸೆತ 25 ಓಟ. ದಯವಿಟ್ಟು ಅಲ್ಲಿ ಬೋರ್ಡ್ ಸರ್, ಬೋರ್ಡ್ ನಿಲ್ಸಿ. ಅಲ್ಲಿ 1 ನಿಮಿಷ. ಮಾಡ್ಲಿ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಎಲ್ಲ ಕ್ರೀಡಾಳುಗಳು ವೇದಿಕೆಯ ಒಳಭಾಗಕ್ಕೆ ತೆರಳಬೇಕು. ನಮ್ಮನ್ನ ಜೊತೆಗೂಡಿದಂತ ಆಟಗಾರ, ಈ ಭಾಗದ ಯುವ ತರುಣ, ಸದಾಕಾಲ ನಮ್ಮ ಜೊತೆಗೆ ಆಡಿ ಬೆಳೆದಂತ ನಮ್ಮೆಲ್ಲರ ಆತ್ಮೀಯ ಹುಡುಗ ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಪರಿಸ್ಥಿತಿ ಬೇರೆ ಆಗಿದ್ರೆ ಇಂದು ಇದೇ ಕ್ರೀಡಾಂಗಣದಲ್ಲಿ ಆಟವನ್ನ ಆಡಬೇಕಿತ್ತು, ನಮ್ಮೆಲ್ಲರನ್ನ ರಂಜಿಸಬೇಕಿತ್ತು. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ವಿಭಾಗಕ್ಕೆ ಆಗಮಿಸಬೇಕು. ದೇಹದಾಢ್ಯದಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಇಪ್ಪತ್ತ 4 ವರ್ಷದ ಯುವ ತರುಣ ಇಂದು ನಮ್ಮನ್ನ ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ಸದುದ್ದೇಶದಿಂದ ನಾವೆಲ್ಲರೂ ಸೇರಿಕೊಂಡು 2 ನಿಮಿಷದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸುವ ನಿಟ್ಟಿನಲ್ಲಿ ಮೌನಾಚರಣೆಯನ್ನ ಮಾಡಲಿಕ್ಕಿದ್ದೇವೆ. ನಿನ್ನೆ ವೈಯಕ್ತಿಕ ಕಾರಣದಿಂದ ಆತ್ಮಹತ್ಯೆಗೆ ಶರಣಾದಂತ ಯುವ ತರುಣ ನಮ್ಮನ್ನ ಅಗಲಿದ್ದಾರೆ. ಇವರಿಗೆ ಆತ್ಮಕ್ಕೆ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ಸಲುವಾಗಿ ಎಲ್ಲರೂ 2 ನಿಮಿಷದ ಮೌನಾಚರಣೆಗೆ ಸಹಕರಿಸಬೇಕು. ನಮ್ಮೊಂದಿಗೆ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಎನ್ನುವ ಉದ್ದೇಶದಿಂದ ನಮ್ಮೆಲ್ಲ ಕ್ರೀಡಾಭಿಮಾನಿಗಳು ಸೇರಿಕೊಂಡು ಸಾಕ್ತಾ ಇರುವಂತ ಮೌನಾಚರಣೆ.
ದಯವಿಟ್ಟು ಎಲ್ಲರೂ 2 ನಿಮಿಷದ ಮೌನಾಚರಣೆಗೆ ಓಕೆ, ಧನ್ಯವಾದಗಳು. ಎಲ್ಲರೂ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವ ಆಶಯದೊಂದಿಗೆ 2 ನಿಮಿಷದ ಗೌರವಪೂರ್ವಕ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾವೆ. ಅಭಿಷೇಕ್, ನಮ್ಮೆಲ್ಲರ ಪ್ರೀತಿಯ ಅಬ್ಬಿ, ಇಂದು ನಮ್ಮನ್ನ ಅಗಲಿದಂತ ಆಟಗಾರ ಇಂದು ಬದುಕುಳಿದ್ದರೆ ಇದೇ ಕ್ರೀಡಾಂಗಣದಲ್ಲಿ ನಮ್ಮ ಜೊತೆಗೆ ಆಡಬೇಕಿತ್ತು, ನಮ್ಮನ್ನೆಲ್ಲರನ್ನ ಕೂಡಿಕೊಂಡು ರಂಜಿಸಬೇಕಾದಂತ ಆಟಗಾರ. ಒಂದು ಕೈ ಪ್ರೀತಿ ಜಾಸ್ತಿ ಕಣ. ಅಂತಿಮ ಲಾಸ್ಟ್ ಬಾಲ್ ಉಳಿತಾ ಇದೆ. ಗ್ರೌಂಡ್ ಕ್ಲಿಯರ್ ಮಾಡಿ, ಉಳಿದ ಆಟಗಾರರ ಹೊರತುಪಡಿಸಿ ಎಲ್ಲರೂ ಹೊರಗೆ ಬರ್ಬೇಕು ಸರಲ್ಲಿ. ನೆನಪೈತ ನಿಂಗೆ ಮರಕೋತಿ ಆಟ, ಮರತೋಯ್ತ ನಿಂಗೆ ಬೆಳದಿಂಗಳೂಟ, ನೆನೆಸ್ಕೊಂಡ್ರೆ ಈಗಲೂ ಬಾಯಿ ತುಂಬ ಜೊಲ್ಲು ಕುಚುಕು ಕುಚುಕು. ಪುಟಾಸಾಗಿ ಬಂತ ಚೆಂಡು, ಯಾವುದೇ ತಪ್ಪನ್ನ ಮಾಡಲಿಲ್ಲ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಓಟವನ್ನ ಗಳಿಸಿಕೊಂಡ್ರೆ ಓವರ್, 2 ಓಟವನ್ನ ಗಳಿಸಿಕೊಂಡ್ರೆ ಓವರ್ ಮುಕ್ತಾಯ. ತಳಮತ್ತ 16.
ಅಣ್ಣ 17 ಸ್ಕೋರ್ 17. 17. ಈ ಮುಖ್ಯನಾ ಬೌಲರ್ ನೇಮ್ ನವೀನ್. ಎಸೆತಗಾರಿಕೆಯ ವಿಭಾಗದಲ್ಲಿ ಪ್ರತಿಭಾನ್ವಿತ ಆಟಗಾರರನ್ನ ಮತ್ತೆ ಕರೆ ತರುವ ಪ್ರಯತ್ನ ಸಾಗ್ತಾ ಇದೆ ಈ ಹಂತದಲ್ಲಿ. ಹದಿನೆಂಟು. ಈ ಬಾರಿ ಮತ್ತೆ ಸುಂದರತೆಯ ಎಸೆತಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ರೋಚಕ ಘಟ್ಟದತ್ತ ತಲುಪ್ತಾ ಇದೆ. ಪ್ರತಿ ಹಂತದಲ್ಲೂ ಪಂದ್ಯಾಟ ತಿರುವನ್ನು ಕಾಡ್ತಾ ಇರುವಂತ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಬಾರೆ ಪೂರ್ಣಾಂತರವಾಗಿ ಬಂತು ಚೆಂಡು. ಹೊಡೆಯುವ ಪ್ರಯತ್ನದ ನಡುವೆ ಒಂದಾಟದ ಸುಲಭದ ಗಳಿಕೆಯನ್ನ ಕಾಣ್ತಾ ಇದೆ ತಂಡ. ಮುಖೇನ 3ನೇ ಓವರ್ ಚಾಲ್ತಿಯಲ್ಲಿ ತಂಡ ಮೊತ್ತ ಏರಿಕೆಯನ್ನ ಕಾಣ್ತಾ ಇದ್ರೆ ತಂಡ ಮೊತ್ತ 19. ಈ ಬಾರಿ ಮತ್ತೆ ಡೆಲಿವರಿಯನ್ನು ಕಾಡ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇರುವಂತ ಪಂದ್ಯಾಟ ಈಗ 19 ಓಟವನ್ನು ಗಳಿಸಿ ಸಾಗ್ತಾ ಇದೆ. ನವೀನ್ ಬಹಳಷ್ಟು ಪ್ರತಿಭಾನ್ವಿತ ಆಟಗಾರ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಬೇಸಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಅಕ್ರಮ ಎಸೆತದೊಂದಿಗೆ ಸಿಕ್ಸರ್ ದಾಖಲಾಗ್ತಾ ಇದೆ. ಪಂದ್ಯಾಟಕ್ಕೆ ತಿರುವನ್ನ ತಂದು ಕೊಡ್ತಾ ಇದೆ. ನವೀನ್ ಈ ಬಾರಿ ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು. ಒಟ್ಟು 7 ಓಟ ತಂಡದ ಅಂಕಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದ್ರೆ ಫ್ರೀ ಹಿಟ್ ನ ಲಾಭ ಲಭಿಸ್ತಾ ಇದೆ. 26 ಪಂದ್ಯಾಟ ತಿರುವನ್ನ ತಂದುಕೊಳ್ತಾ ಇದೆ. ಪ್ರತಿ ಕ್ಷಣದಲ್ಲೂ ಪಂದ್ಯಾಟಕ್ಕೆ ರೋಚಕ ತಿರುವನ್ನು ಕಂಡುಕೊಳ್ತಾ ಇರುವಂತ ಪಂದ್ಯಾಟ. ಈ ಬಾರಿ ಮತ್ತೆ ಸುಂದರತೆಯ ಎಸೆತಗಾರಿಕೆ. ನವೀನ್ ಪ್ರತಿಭಾನ್ವಿತ ಆಟಗಾರ. ಓವರ್ನ ಲಾಸ್ಟ್ ಬಾಲ್. ಓವರ್ ಮುಕ್ತಾಯ. ತನ್ನ ಮೊತ್ತ 27 27. ತನ್ನ ಮೊತ್ತ 28ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಅಂತಿಮ 12 ಎಸೆತ 11 ಓಟ.
ಪಂದ್ಯಾಟ ಬಹಳಷ್ಟು ರೋಮಾಂಚಕ ಘಟ್ಟದತ್ತ ತಲುಪ್ತಾ ಇದೆ. ಅನೀಶ್ ನವ ಎತ್ತಗಾರ ಆರಂಭಿಕ ಹಂತದಲ್ಲಿ ಗುಡ್ ಬಾಲ್. ಇವರ ಮತ್ತೆ ಬೀಸೋಡುವ ಪ್ರಯತ್ನ, ಒಂದು ಅಟ್ಟ ಗಳಿಸ ನೆಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಉತ್ತಮವಾದ 2 ಎಸೆತವನ್ನು ದಾಖಲಿಸಿದ್ರು ಅನೀಶ್. ಪಂದ್ಯಾಟಕ್ಕೆ ಮತ್ತೆ ರೋಚಕತೆಯನ್ನು ತಂದು ಕೊಡ್ತಾ ಇದ್ದಾರೆ. ಈ ರೀತಿ ಎಸೆತಗಾರಿಕೆಗಳು ಬಹಳಷ್ಟು ಆತ್ಮವಿಶ್ವಾಸವನ್ನ ತಂದು ಕೊಡ್ತಾವೆ ತಂಡಕ್ಕೆ. ಇವರು ಮತ್ತೆ ಬಲಗೊಟ್ಟದಿಂದ ಕೊಂಚ ಹೊರಭಾಗವನ್ನ ಕಂಡಂತ ಚೆಂಡು ಹೆಚ್ಚುವರಿ ಅಗಲವಾದ ಎಸೆತ್ತ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಈ ಬಾರಿ ಮತ್ತೆ ಸುಂದರತೆ ಎಸೆತಗಾರಿಕೆ ಬಲವಾದ ಮನವಿಯನ್ನು ಮಾಡಿದ್ರು ಕೂಡ ತೀರ್ಮಾನಕಾರರಿಂದ ಪುರಸ್ಕಾರ ಲಭಿಸ್ತಾ ಇಲ್ಲ. ಮುಖ್ಯನ ಡಾಟ್ ಬಾಲ್ ಅಲ್ಲ ಕಾಡ್ತಾ ಇದ್ರೆ ತಂಡ 30 ತಂಡದ ಮೊತ್ತ. ಸುಂದರತೆಯ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು. ಈ ಮುಖ್ಯನ ಒಂದೋಟದ ಸುಲಭದ ರೀತಿಯ ಗಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಡೆದ ಮೊತ್ತ ಏರಿಕೆಯನ್ನು ಕಂಡುಕೊಂಡ್ರೆ 31. ಈ ಬಾರಿ ಮತ್ತೊಂದು ಅಗಲವಾದ ಎಸೆತ, ಕೂಟದಿಂದ ಬಹಳಷ್ಟು ಹೊರಭಾಗವನ್ನು ಕಂಡುಕೊಂಡಂತ ಚೆಂಡು ಅಂತಿಮವಾಗಿ ವೈಡ್ ಎಂಬ ಸೂಚನೆ ರವಾನೆಯಾಗ್ತಾ ಇದೆ. ಅತಿರಿಕ್ತ ಓಟದ ಕೊಡುಗೆ ಕೊಂಚ ಎದುರಾಳಿ ತಂಡಕ್ಕೆ ಲಾಭವಾದ್ರೆ ಎಚ್ಚೆತ್ತಗಾರ ತಂಡಕ್ಕೆ ದುಬಾರಿ ಆಗಬಹುದು. ಈ ಬಾರಿ ಅರ್ಜು ಮುಖವಾಗಿ ಸಾಕ್ತಾ ಇದೆ ಚೆಂಡು. 1 ಡಿಕ್ಲೇರ್. ಮುಖ್ಯನ ಒಂದು ಓಟ ಮಾತ್ರ ತಡೆದ ಅಂಕ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಲಾಸ್ಟ್ ಬಾಲ್. ಬಾರಿ ಔಟರ್ ಎಡ್ಜನ್ನ ಕಾಡ್ತಾ ಇದೆ ಚೆಂಡು. ಕ್ಯಾಚ್ಗೆ ಅವಕಾಶ, ಯಾವುದೇ ತಪ್ಪನ್ನ ಮಾಡಲಿಲ್ಲ ಗೋಟ ರಕ್ಷಕ. ಸುಲಭದ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಮುಖ್ಯನ ಮತ್ತೊಂದು ಹೊದ್ದಾರಿಯ ಆಘಾತ. ಅನೇಕ ಪಂದ್ಯಾಟಕ್ಕೆ ಸಂಪೂರ್ಣ ತಿರುವನ್ನು ತಂದು ಕೊಟ್ಟರು. ಕೇವಲ 5 ಓಟವನ್ನ ಮಾತ್ರ ಬಿಟ್ಟುಕೊಟ್ಟು ಪ್ರಮುಖ ಒಂದು ಹೊದ್ದಾರಿಯನ್ನು ಕಬಳಿಸಿದ್ರು. ಈ ಮುಖ್ಯನ ಅಂತಿಮ 6 ಎಸೆತ 6 ಓಟ. ಲಾಸ್ಟ್ 6 ಬಾಲ್ 6 ರನ್ ರಿಕ್ವೈರ್ಡ್. ಈ ಒಂದು ಕ್ರೀಡಾಕೂಟದ ನೇರ ಪ್ರಸಾರ CR7 ಆಸಿಫ್ ಅವರ ಮಾಲೀಕತ್ವದ ಸಂಸ್ಥೆ. CR7 ಅವರ ಸಂಸ್ಥೆಯ ಮುಖೇನ ಬಹಳಷ್ಟು ಅಚ್ಚುಕಟ್ಟಾಗಿ ಬಿತ್ತರವಾಗ್ತಾ ಇದೆ. ರಾಜ್ಯದ ಹೆಮ್ಮೆಯ ಸಂಸ್ಥೆ. ಯೂಟ್ಯೂಬ್ ಲೈವ್ ನಲ್ಲಿ ಬಹಳಷ್ಟು ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿರುವಂತ ಸಂಸ್ಥೆ CR7. ಶರತ್ ದಾಂಡಿಗ ನವ
ದಾಂಡಿಗನಾಗಿ ಆಗಮಿಸ್ತಾ ಇರುವಂತ ಆಟಗಾರ ಈಗ ಎತ್ತರಗಾರಿಕೆಯಲ್ಲಿ ನಿಶಾಲ್ ನಿಶ್ಚಲ್ ಬಾರಿ ಸುಂದರತೆಯ ಎಸೆತಗಾರಿಕೆಯನ್ನ ಮಾಡಿದ್ರು ನಿಶ್ಚಲ್. ಪ್ರತಿಭಾನ್ವಿತ ಆಟಗಾರ, 5 ಎಸೆತ, 6 ಓಟದ ಅವಶ್ಯಕತೆ. ಪಂದ್ಯಾಟ ಪ್ರತಿ ಹಂತದಲ್ಲೂ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಮತ್ತೊಮ್ಮೆ ಸುಂದರತೆಯ ಎಸೆತ ಸಲ್ಲದ ಓಟಕ್ಕೆ ಮನ ಮಾಡಿದ್ರು ದಾಂಡಿಗ. ಮುಖೇನ ಸ್ಟ್ರೈಕ್ ರೊಟೇಟ್ ಆದ್ರೆ ಹೊದ್ದರಿಯ ಆಘಾತ. ರನ್ಔಟ್ ಮುಖೇನ ಪ್ರಮುಖ ಹೊದ್ದರಿ ಆಘಾತವನ್ನ ಕಾಣ್ತಾ ಇದೆ. 4 ಎಸೆತ 6 ಓಟ. ಪಂದ್ಯಾಟ ಟೈನಲ್ಲಿ ಮುಕ್ತಾಯವನ್ನ ಕಂಡ್ರೆ 1 ಓವರ್ನ ಸೂಪರ್ ಓವರ್ ಮುಖ್ಯ ಪಂದ್ಯದ ಫಲಿತಾಂಶವನ್ನ ನಿರ್ಧರಿಸಲಾಗ್ತದೆ. ಗಮನಿಸಿಕೊಳ್ಬೇಕು 2 ತಂಡದ ಆಟಗಾರರು. ಅಕ್ಷಯ್ ನವದಾಟಿಗಳ ಯಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. 4 ಎಸೆತ 6 ಓಟ. ಮತ್ತೊಂದು ಸುಂದರತೆ ಎಸೆತವನ್ನ ದಾಖಲಿಸಿದ್ರು ನಿಶ್ಚಲ. ಅರ್ಹವಾಗಿ ಪಂದ್ಯಾಟಕ್ಕೆ ಸಂಪೂರ್ಣ ತಿರುವನ್ನು ತಂದು ಕೊಡ್ತಾ ಇರುವಂತ ಆಟಗಾರ. ಈ ಹಿಂದಿನ ಹಂತದಲ್ಲಿ ಅನೀಶ್ ರೋಚಕ ಮಾರಕ ಎಸೆತಗಾರಿಕೆಯನ್ನು ಎಸೆದ್ರೆ ಈ ಬಾರಿ ನಿಶ್ಚಲ ಯುವ ಎಸೆತಗಾರ. ಪೂರ್ಣಾಂತರದಲ್ಲಿ ಬಂದಂತ ಚೆಂಡು ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರೆ ಪಂದ್ಯ ಸಂಪೂರ್ಣ ಬದಲಾವಣೆಯನ್ನು ಕಾಣ್ತಾ ಇದೆ. ಕರುನಾಡ ಡ್ರೀಮ್ಸ್ ಸಿಕ್ಸರ್ ಅನ್ನು ದಾಖಲಿಸಿದ ಮುಖ್ಯ ಪಂದ್ಯದಲ್ಲಿ ವಿಜಯಶಾಲಿಯಾಗಿ ಹೊರ ಹೊಮ್ತಾ ಇದೆ. ನಿಶ್ಚಲ್ ಅರ್ಹವಾಗಿ ಬಹಳಷ್ಟು ಉತ್ತಮವಾಗಿ ಎಸೆತಗಾರಿಕೆಯನ್ನು ಮಾಡಿದ್ರು. ಆದ್ರೆ ಒಂದು ತಪ್ಪಿನಿಂದ ಪಂದ್ಯಾಟವನ್ನ ಕೈ ಚೆಲ್ಲಿದ್ರು. ಪೂರ್ಣಾಂತರವಾಗಿ ಬಿತ್ತು ಚೆಂಡು. ಇದರ ಸಂಪೂರ್ಣ ಲಾಭವನ್ನ ಪಡೆದಂತ ದಾಂಡಿಗ ಜಯಂತ್ ಈ ಹಿಂದಿನ ಹಂತದಲ್ಲಿ ಸ್ಟ್ರೈಕ್ ಅನ್ನ ರೊಟೇಟ್ ಕೂಡ ಮಾಡಿಕೊಂಡಿದ್ರು. ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡು ಪಂದ್ಯವನ್ನ ತಂಡವನ್ನ ಜಯದ ಹೊತ್ತಲೆಗೆ ಕೊಂಡೊಯ್ತಾ ಇದ್ದಾರೆ.